ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ ಹಾಗೂ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳೇ, ನಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಜಗತ್ತಿನಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪ್ರಶ್ನಾಶಾಸ್ತ್ರ ಅಂತಕ್ಕಂಥದ್ದು ಬಹಳ ಪುರಾತನವಾಗಿರ್ತಕ್ಕಂಥ ಶಾಸ್ತ್ರ. ಸೊ ಈ ಎರಡೂ ಶಾಸ್ತ್ರಗಳನ್ನ ಜೊತೆಗೆ ಇನ್ನೊಂದಷ್ಟು ಪಾಶ್ಚಾತ್ಯ ದೇಶದ ಒಂದು ಸಂಸ್ಕೃತಿಯನ್ನ, ಅಂದ್ರೆ ಅಲ್ಲಿನ ಒಂದು ವಿಷಯವನ್ನ ತಗೊಂಡು ಮಾಡಿರ್ತಕ್ಕಂಥ ಒಂದು ಅದ್ಭುತ ಶಾಸ್ತ್ರ. ಈಗ ಮಾಡಿರುವಂತದ್ದಲ್ಲ, ಬಹಳ ಹಿಂದೆ ಮಾಡಿರ್ತಕ್ಕಂಥ ಒಂದು ಅದ್ಭುತ ಶಾಸ್ತ್ರ ಯಾವುದು ಅಂದ್ರೆ ಸಂಖ್ಯಾಶಾಸ್ತ್ರ. ಈ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರವನ್ನ ನಾವು ಇವತ್ತಿನ ದಿವಸ ನಿಮಗೆ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ಬರೀ ಒಂದು ವಿಡಿಯೋದಲ್ಲಿ ನಾವು ಹೇಳಿ ಅದನ್ನ ಪರಿಚಯ ಮಾಡ್ಕೊಡುವಂಥದ್ದಲ್ಲ, ಬಹಳ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ. ಈ ಒಂದು ಶಾಸ್ತ್ರ ನಿಮ್ಗೆ ಹೇಗೆ ಒಂದು ಅನುಕೂಲ ಆಗುತ್ತೆ, ಯಾವ ರೀತಿಯಲ್ಲಿ ನಿಮ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಯೋಜನ ಆಗುತ್ತೆ ಅಂದ್ರೆ, ಜ್ಯೋತಿಷ್ಯ ಶಾಸ್ತ್ರ ಏನು ಒಂದು ಕೆಲಸ ಮಾಡುತ್ತೋ ಅದೇ ರೀತಿಯಲ್ಲೇ ಈ ಸಂಖ್ಯಾಶಾಸ್ತ್ರ ಕೂಡ ಕೆಲಸವನ್ನ ಮಾಡುತ್ತೆ. ಈ ಸಂಖ್ಯಾಶಾಸ್ತ್ರದಲ್ಲಿ ಇರೋದು ಇಷ್ಟೇ ವಿಷಯ, ತುಂಬಾ ಶಾರ್ಟ್ ಆಗಿರ್ಬೇಕು ಅಂದ್ರೆ, ಸಂಖ್ಯೆ 1ರಿಂದ ಸಂಖ್ಯೆ 9 ತನಕ ಇರುವಂತಹ ಒಂದು ಸಂಖ್ಯೆಗಳು, ಮತ್ತೆ 9 ತರಹದ ಬಣ್ಣಗಳು, 9 ತರಹದ ಚಿಹ್ನೆಗಳು, ಇವೆಲ್ಲ ಸೇರಿ ನಿರ್ಮಾಣವಾಗಿರ್ತಕ್ಕಂಥ ಶಾಸ್ತ್ರನೇ ಸಂಖ್ಯಾಶಾಸ್ತ್ರ. ಹಾಗಾದ್ರೆ ಏನಿದು 9 ಸಂಖ್ಯೆಗಳ ರಹಸ್ಯ ಅಂತಕ್ಕಂಥ ವಿಚಾರವನ್ನ ಈಗ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಮೊದಲಿಗೆ ನಾವು ಸಂಖ್ಯಾಶಾಸ್ತ್ರದಲ್ಲಿ ನಂಬರ್ 1 ಸಂಖ್ಯೆಯ ಒಂದು ಅಧಿಪತಿ ಮತ್ತೆ ಅದರ ಗುಣ ವಿಶೇಷತೆಗಳನ್ನ ತಿಳ್ಕೊಳ್ಳೋಣ. ಯಾವ ರೀತಿಯಲ್ಲಿ ನಾವು ಜ್ಯೋತಿಷ್ ಶಾಸ್ತ್ರದಲ್ಲಿ ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ ರಾಶಿ ಅಂತ ಹೇಳ್ತೀವೋ, ಆ ಸಿಂಹ ರಾಶಿಗೆ ಅಧಿಪತಿ ಯಾರು ಅಂದ್ರೆ ಸೂರ್ಯ. ಅದೇ ತರ ಸಂಖ್ಯಾಶಾಸ್ತ್ರದಲ್ಲಿ ನಂಬರ್ 1 ತಂದೆ ಅನ್ನೋದು ಏನಿದೆ ಮನೆಯಲ್ಲಿ, ಅವನ್ನ ನಾವು ಮೇನ್ ಪಿಲ್ಲರ್ ಅಂತ ಹೇಳಿ ಕರಿತೀವಿ. ಅವರಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನ ಕೊಡ್ತೀವಿ. ಆ ತಂದೆ ಪಾತ್ರವನ್ನ ನಿರ್ವಹಿಸುವಂತಹ ಒಂದು ವಿಶೇಷತೆ ಸೂರ್ಯನಲ್ಲಿದೆ. ಆದ್ರಿಂದಾನೇ ಆ ಸೂರ್ಯನನ್ನ ನಾವು ಜಗತ್ಪಿತಾಮಹ ಅಂತ ಹೇಳಿ ಕರಿತೀವಿ. ಅಂದ್ರೆ ಜಗತ್ತಿಗೆ ತಂದೆ ಯಾರಪ್ಪ ಅಂದ್ರೆ ಸೂರ್ಯ. ಈ ಜಗತ್ತಿಗೆ ತಂದೆಯಾಗಿರ್ತಕ್ಕಂಥ ಸೂರ್ಯನು ಈ ಜಗತ್ತಿನಲ್ಲಿ ಆಗುವಂತಹ ಒಂದು ಶುಭ ಅಶುಭಗಳಿಗೆ ಕಾರಕ ಗ್ರಹನಾಗಿರ್ತಾನೆ. ಬೆಳಿಗ್ಗೆ ಹೊತ್ತು ಬ್ರಹ್ಮನಾಗಿ, ಮಧ್ಯಾಹ್ನದಲ್ಲಿ ವಿಷ್ಣುವಾಗಿ, ಕೊನೆಯಲ್ಲಿ ಅಸ್ತಮಾನ ಕಾಲದಲ್ಲಿ ಶಿವನಾಗಿ, ಅಂದ್ರೆ ಅಸ್ತಮಾನ ಅಂದ್ರೆ ಲಯಕರ್ತ ಶಿವ ತಾನೆ, ಆದ್ರಿಂದ ಶಿವನಾಗಿ ಕಾಣಿಸ್ಕೊಳ್ತಾನೆ. ಅಂತ ಅದ್ಭುತವಾಗಿರ್ತಕ್ಕಂಥ ದೇವರು ಯಾವುದು? ಸೂರ್ಯಗ್ರಹ. ಸೂರ್ಯಗ್ರಹದ ಸಂಖ್ಯೆ 1ನೇ ಸಂಖ್ಯೆ. ನಮ್ಮ ಒಂದು ಕ್ಯಾಲೆಂಡರ್ ಪ್ರಕಾರ 1ನೇ ತಾರೀಕಿಂದ 31ನೇ ತಾರೀಕೊಳಗಡೆ ಯಾವ ಯಾವ ಸಂಖ್ಯೆಯಲ್ಲಿ 1 ಅಂತಕ್ಕಂಥ ಸಂಖ್ಯೆ ಬರುತ್ತೋ ಅವೆಲ್ಲವೂ ಸೂರ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಖ್ಯೆಗಳು. 1, 10, 19, 28, 1, 19, 28, ಇವೆಲ್ಲ 10, ಇವೆಲ್ಲವೂ ಕೂಡ ಸೂರ್ಯನ ಸಂಖ್ಯೆಗಳು. ಸೂರ್ಯನ ಸಂಖ್ಯೆ, ಸೂರ್ಯನ ಗುಣವಿಶೇಷತೆಗಳನ್ನೇ ಆ ಒಂದು ತಾರೀಕಿನಲ್ಲಿ ಹುಟ್ಟಿರೋರಿಗೆ ಇರುತ್ತೆ. ಸೂರ್ಯನಿಗಿರುವಂತಹ ಗುಣವಿಶೇಷತೆಗಳೇನು? ಮುಖ್ಯವಾಗಿ ತಂದೆ ಹೇಗಿರ್ತಾರೆ ಮನೆಯಲ್ಲಿ, ತುಂಬಾ ಸ್ಟ್ರಿಕ್ಟ್ ಆಗಿ ರಾಜಗಾಂಭೀರ್ಯದಿಂದ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಮನೆಯನ್ನು ನಡೆಸೋದಕ್ಕೆ ಏನು ಒಂದು ಅಧಿಕಾರ ಬೇಕು ಆ ಅಧಿಕಾರವನ್ನು ನಡೆಸ್ತಾ ಇರ್ತಾನೆ. ಅದೇ ರೀತಿಯಲ್ಲಿ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಸೇಮ್ ಇದೇ ಕ್ವಾಲಿಟಿ ಇರುತ್ತೆ. ಇದೇ ಕ್ವಾಲಿಟಿ ಇರಬೇಕಾದ್ರೆ ಏನೇನು ಇರುತ್ತೆ? ಒಂದು ಸಂಸ್ಥೆಯಲ್ಲಿ ಮುಖ್ಯ ಅಧಿಕಾರ ಈ ಒಂದು ಸಂಖ್ಯೆಯಲ್ಲಿ ಇರೋರಿಗೆ ಇರುತ್ತೆ. ಅಥವಾ ಯಾವ್ದಾದ್ರು ಒಂದು ಸಂಘ ಪರಿವಾರಗಳು ಕಟ್ಟಿದ್ರು ಕೂಡ ಆ ಸಂಘ ಪರಿವಾರಗಳಿಗೆ ಮೇನ್ ಯಾರಪ್ಪ ಅಂದ್ರೆ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇರ್ತಾರೆ. ಆಮೇಲೆ ರಾಜನಂತೆ ಎಲ್ಲವೂ ಕೂಡ ನಡೆಸುವಂತ ಒಂದು ಕ್ಯಾರೆಕ್ಟರ್ ಇವರಲ್ಲಿ ಇರುತ್ತೆ. ಧೈರ್ಯ, ಸ್ಥೈರ್ಯ ಅಂತ ನಾವು ಏನ್ ಕರಿತೀವೋ ಅವೆಲ್ಲವೂ ಕೂಡ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇರುತ್ತೆ. ಮತ್ತೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಯಾವಾಗಲೂ ಕೂಡ ಬೇರೆಯವ್ರ ಹತ್ರ ಹೋಗಿ ಕೈ ಒಡ್ಡೋದು, ಇವೆಲ್ಲ ಗುಣಗಳು ಅವ್ರ ಹತ್ರ ಇಲ್ವೇ ಇಲ್ಲ. ಏನಿದ್ರು ಕೊಡೋ ಗುಣ ಹೊರತು ತಗೊಳ್ಳುವಂತಹ ಗುಣ ಅವರಲ್ಲಿ ಇರೋದಿಲ್ಲ. ಅಂತಹ ಅದ್ಭುತವಾಗಿರ್ತಕ್ಕಂಥ ಸಂಖ್ಯೆ 1ನೇ ಸಂಖ್ಯೆ. ಜೊತೆಗೆ ವಿಶೇಷವಾಗಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಹೆಚ್ಚಾಗಿ ಅವರಿಗೆ ಅದೃಷ್ಟ ಬರುವಂತದ್ದು ಯಾವಾಗ ಅಂದ್ರೆ
ಅವರಿಗೆ ಏನಾಗುತ್ತೆ ಇಶ್ವಿಯಲ್ಲಿ ರಿಫ್ಲೆಕ್ಟ್ ಆದಾಗ, ಉದಾಹರಣೆಗೆ ಈಗ ನಡೀತಕ್ಕಂಥದ್ದು 2024 2462 ಟೋಟಲ್ ನಂಬರ್ ಇಶ್ವಿ ನಂಬರ್ 2024 ಅಂದ್ರೆ 8ನೇ ಸಂಖ್ಯೆ ಆಗುತ್ತೆ. ಅದೇ ತರ ಯಾವಾಗ ನೆಕ್ಸ್ಟ್ ನಾವು ತಗೊಳಕ್ ಹೋದ್ರೆ 2025 ಬರುತ್ತೆ. ಸೊ ಅವಾಗ 9 ಬರುತ್ತೆ. ಮತ್ತೆ ಮುಂದಕ್ಕೆ ಹೋದಾಗ 2026 6 + 2 8 8 + 2 10 10 ಅಂದ್ರೆ 1. ಆ 1ನೇ ಸಂಖ್ಯೆ ಇವರ ಜೀವನದಲ್ಲಿ ಒಂದಷ್ಟು ಅದ್ಭುತವಾಗಿರ್ತಕ್ಕಂಥ ಅವಕಾಶಗಳನ್ನ, ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆಗಳನ್ನ, ಅದ್ಭುತವಾಗಿರ್ತಕ್ಕಂಥ ಒಳ್ಳೆಯ ಒಂದು ವಿಚಾರವನ್ನ ಅನುಕೂಲ ಮಾಡಿಕೊಡುತ್ತೆ. ಅದ್ರ ಜೊತೆಗೆ ಈ ಒಂದು ಸಂಖ್ಯೆಗೆ ಎನಿಮಿ ನಂಬರ್ ಅಂತ ಬರುತ್ತೆ, ಅಂದ್ರೆ ದುಶ್ಮನ್ ಅಂತ ಹೇಳ್ತೀವಿ, ಶತ್ರುಗಳು. ನೋಡಿ ಯಾವ ತರ ನಮ್ಗೆ ಈ ಜ್ಯೋತಿಷ್ ಶಾಸ್ತ್ರದಲ್ಲಿ ಶತ್ರುಗಳು ಇರ್ತಾರೋ ಅದೇ ತರ ಸಂಖ್ಯಾಶಾಸ್ತ್ರದಲ್ಲೂ ಕೂಡ ಈ ಸಂಖ್ಯೆಗೆ ಈ ಸಂಖ್ಯೆ ಶತ್ರು ಅಂತಕ್ಕಂಥದ್ದು ಇರುತ್ತೆ. ಈ ಸಂಖ್ಯೆಗೆ ಫ್ರೆಂಡ್ಲಿ ನಂಬರ್ ಯಾವುದು ಅಂದ್ರೆ 1ಗೆ 2 3 5 9 ಇವೆಲ್ಲ ಫ್ರೆಂಡ್ಲಿ ನಂಬರ್ಗಳು. ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಏನಾದ್ರು ಮ್ಯಾರೇಜ್ ಅಲ್ಲಿ ಲೈಫ್ ಪಾರ್ಟ್ನರ್ ಆಗಿ ಬಂದ್ರೆ, ಅಥವಾ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ 1ನೇ ಸಂಖ್ಯೆಗೆ ಪಾರ್ಟ್ನರ್ ಆಗಿ ಬಂದ್ರೆ, ಅಂದ್ರೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಬಂದ್ರೆ, ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ 1ನೇ ಸಂಖ್ಯೆಯವರಿಗೆ ಮಕ್ಕಳಾಗಿ ಬಂದ್ರೆ ಬಹಳ ಅದ್ಭುತವಾಗಿರುತ್ತೆ ಇವ್ರ ಜೀವನ. ಹಾಲು ಜೇನು ಕಲ್ಸಕ್ರೆ ಅಂತ ನಾವೇನು ಹೇಳ್ತೀವೋ ಆ ರೀತಿ ಅದ್ಭುತವಾಗಿರುತ್ತೆ. ಅದೇನೆ ಈ 1 10 19 28ನೇ ಸಂಖ್ಯೆಯಲ್ಲಿ ಯಾರು ಹುಟ್ಟಿರ್ತಾರೋ ಅವ್ರಿಗೇನಾದ್ರು 7 4 8 ಅಂತಕ್ಕಂಥ ಈ 3 ಸಂಖ್ಯೆಗಳು 7 4 8 ಅಂತಕ್ಕಂಥ ಸಂಖ್ಯೆಗಳು ಏನಾದ್ರು ಜೀವನದಲ್ಲಿ ಲೈಫ್ ಪಾರ್ಟ್ನರ್ ಆಗೋ, ಮಕ್ಕಳಾಗೋ, ಅಥವಾ ಏನಾದ್ರು ಒಂದು ಆ ತರ ಒಂದು ಕಾಂಬಿನೇಷನ್ ಬಂದ್ಬಿಟ್ರೆ ಇವರಿಗೆ ಬಹಳಷ್ಟು ಕಷ್ಟಗಳಾಗುತ್ತೆ. ಅದರಲ್ಲೂ ಕೂಡ 8 ಅಂತಕ್ಕಂಥ ಸಂಖ್ಯೆ ಶನಿ ಮಹಾತ್ಮನ ಸಂಖ್ಯೆ. ಆ 8 ಸಂಖ್ಯೆ ಅಂತೂ ಇವರಿಗೆ ಡೆಡ್ ಅಪೋಸಿಟ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ಅದು ಲೀಡರ್ ಸಂಖ್ಯೆನೆ. 8 ಅಂತಕ್ಕಂಥದ್ದು ಮುಂದಿನ ನಾನು ಸಂಚಿಕೆಯಲ್ಲಿ ಹೇಳ್ತೀನಿ ನಿಮಗೆ, ಅದು ಲೀಡರ್ ಸಂಖ್ಯೆನೆ, ಅದು ಆಪೋಸಿಷನ್ ಲೀಡರ್. ಸೊ ಆಪೋಸಿಷನ್ ಲೀಡರ್ ಅಲ್ಲಿ ಇರ್ತಕ್ಕಂಥ ಗುಣಗಳ ಕ್ವಾಲಿಟಿನೇ ಬೇರೆ, ಈ ಲೀಡರ್ ಅಲ್ಲಿ ಇರ್ತಕ್ಕಂಥ ಗುಣ ಕ್ವಾಲಿಟಿನೇ ಬೇರೆ. ಈ ತರ ಇದ್ದಾಗ ಒಬ್ಬರಿಗೊಬ್ರು ಅನುಕೂಲ ಆಗೋದಿಲ್ಲ, ತುಂಬಾ ತೊಂದರೆಗಳು ಕಷ್ಟಗಳು ಕೂಡ ಇಲ್ಲಿ ಸಂಭವಿಸುತ್ತೆ. ಮತ್ತೆ 4ನೇ ನಂಬರ್ ಅಂದ್ರೆ ರಾಹುವಿನ ಸಂಖ್ಯೆ ಅಂತ ಹೇಳ್ತೀವಿ. ಈ ಸೂರ್ಯಗ್ರಹಣ ಏನು ಒಂದು ನೆರಳು ಅಂತಕ್ಕಂಥದ್ದಿದೆ, ಅದೇ 4ನೇ ಸಂಖ್ಯೆ. ಆ 4ನೇ ಸಂಖ್ಯೆ ಕೂಡ ಈ ಒಂದು 1ನೇ ಸಂಖ್ಯೆಗೆ ಆಗ್ಬರೋದಿಲ್ಲ. ಅದ್ರ ಜೊತೆಗೆ 7ನೇ ಸಂಖ್ಯೆ ಅಂತೂ ಪಕ್ಕ ಆಗ್ಬರೋದಿಲ್ಲ. 7ನೇ ಸಂಖ್ಯೆ ಬಂದು ಕೇತುವಿನ ಸಂಖ್ಯೆ ಅಂತೀವಿ. ಈ ಏನು ಈ ಒಂದು ಕ್ವಾಲಿಟಿ ಅವರು ಇರ್ತಾರೋ 1ನೇ ಸಂಖ್ಯೆಯವರು, ಇವರಿಗೆ ಡೆಡ್ ಅಪೋಸಿಟ್ ಒಂದು ಕ್ವಾಲಿಟಿ ಯಾವುದು ಅಂದ್ರೆ 7ನೇದು. ಸೊ ಹಾಗಾಗಿ ಇವೆಲ್ಲವೂ ಕೂಡ ಇವರಿಗೆ ಆಪೋಸಿಟ್ ನಂಬರ್ಗಳಾಗುತ್ತೆ. ಆಪೋಸಿಟ್ ನಂಬರ್ಗಳು ಬಂದಾಗ ಇವರು ತುಂಬಾ ಮೇಲೆ ಇರ್ತಕ್ಕಂಥವ್ರು ತುಂಬಾ ಡೌನ್ ಫಾಲ್ಗೆ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಗುಡ್ ನಂಬರ್, ಬ್ಯಾಡ್ ನಂಬರ್. ಜೊತೆಗೆ ಇಲ್ಲಿ ನಾವು ಕಲರ್ಸ್ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಕಲರ್ ಥೆರಪಿ ತುಂಬಾ ಒಂದು ಅದ್ಭುತವಾಗಿ ಮನುಷ್ಯನ ಮೇಲೆ ಕೆಲಸ ಮಾಡುತ್ತೆ. ಈಗ ಕಲರ್ ಅಲ್ಲಿ ಈ 1 10 19 28ನೇ ಸಂಖ್ಯೆಯಲ್ಲಿ ಯಾರು ಹುಟ್ಟಿದಾರೆ, ರೆಡ್, ವೈಟ್, ಯೆಲ್ಲೋ, ಗ್ರೀನ್, ಈ 4 ಕಲರ್ಗಳು ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಒಂದು ಕಲರ್ ಅಲ್ಲಿ ಅವರು ಮನೆ ಪೇಂಟ್ ಮಾಡ್ಕೊಳ್ಳೋದು, ಈ ಒಂದು ಕಲರ್ ಅಲ್ಲಿ ಕಾರು, ಬೈಕು ಅಥವಾ ವಾಹನಗಳನ್ನ ತಗೊಳ್ಳೋದು, ಈ ಒಂದು ಕಲರ್ ಅಲ್ಲಿ ಅವರು ಏನಾದ್ರೂ ಒಂದು ಬಟ್ಟೆ ಏನಾದ್ರೂ ಅಟ್ಲೀಸ್ಟ್ ಇಟ್ಕೊಳ್ಳೋದು, ಅಂದ್ರೆ ಒಂದು ಕರ್ಚಿಫ್ ಈ ತರದ್ ಇಟ್ಕೊಳ್ಳೋದು. ಸೊ ಈ ಕಲರ್ ಅಲ್ಲಿ ಅವ್ರು ಏನಾದ್ರು ಒಂದು ಫೋಟೋಗಳು, ದೊಡ್ಡ ಫೋಟೋಗಳನ್ನ ಮಾಡಿಸಿ ಇಟ್ಕೊಳ್ಳೋದು. ಈ ತರ ಎಲ್ಲ ಮಾಡಿದಾಗ ಇವ್ರ ಜೀವನ ತುಂಬಾ ಬ್ರೈಟ್ ಆಗುತ್ತೆ. ಅದೇ ಏನಾದ್ರೂ ಇವರು ಹ್ಯಾಶ್ ಕಲರು, ಬ್ಲೂ ಕಲರು, ಬ್ಲ್ಯಾಕ್ ಕಲರು, ಆಯ್ತಾ, ಇದೆಲ್ಲ ಇದ್ದಾಗ ಇವರಿಗೆ ತುಂಬಾ ತೊಂದರೆಗಳು ಆಗುವಂಥದ್ದು ಕಾಣಿಸುತ್ತೆ. ಆದ್ರಿಂದ ತುಂಬಾ ಅವ್ರ ಅಭಿವೃದ್ಧಿ ಆಗಬೇಕು ಅಂದ್ರೆ ಒಳ್ಳೆ ನಂಬರ್ ಕೂಡ ಇರಬೇಕು, ಒಳ್ಳೆ ಕಲರ್ ಕೂಡ ಇರಬೇಕು. ಇನ್ನು ರತ್ನಗಳಲ್ಲಿ ಯಾವ ರತ್ನವನ್ನ ಹಾಕಬಹುದು, ಯಾರು 1 10 19 28ನೇ ತಾರೀಕು ಕೊಟ್ಟಿರ್ತಾರೋ ಅವರು ರೂಬಿಯನ್ನ ಹಾಕಬಹುದು. ರೂಬಿ ಅಂದ್ರೆ ಮಾಣಿಕ್ಯವನ್ನ ಹಾಕಬಹುದು. ಎರಡನೇದಾಗಿ ಪಚ್ಚೆಯನ್ನ ಹಾಕಬಹುದು, ಪಚ್ಚೆ ರತ್ನವನ್ನ ಹಾಕಬಹುದು. ಇನ್ನ 3ನೇದಾಗಿ ಯಾವ್ದಂದ್ರೆ ಪುಷ್ಪರಾಗವನ್ನ ಇವರು ಧರಿಸ್ಕೋಬಹುದು. 4ನೇದಾಗಿ ಮುತ್ತನ್ನ ಧರಿಸ್ಕೋಬಹುದು. ಈ 4 ರತ್ನಗಳು ತುಂಬಾ ಚೆನ್ನಾಗಿ ಬರುತ್ತೆ. ಅದು ಬಿಟ್ಟು ಬ್ಲೂ ಸಫೇರ್, ಬ್ಲೂ ಅನ್ನ ಹಾಕೊಳ್ಳೋದು, ಅಥವಾ ಗೋಮೇಧಿಕ, ವೈಡೂರಿಯಾ, ಬ್ಲ್ಯಾಕ್ ಸ್ಟೋನು, ಇದು ಯಾವುದು ಕೂಡ ಇವ್ರಿಗೆ ಅನುಕೂಲ ಆಗೋದಿಲ್ಲ. ಈ 4 ರತ್ನಗಳು ತುಂಬಾ ಚೆನ್ನಾಗಿ ಬರುತ್ತೆ. ಅದರಲ್ಲಿ ತುಂಬಾ ಫೇವರ್ ಯಾವುದು ಅಂತ ತಿಳ್ಕೊಬೇಕು ಅಂದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಅದರ ಮುಖಾಂತರ ನಿಮಗೆ ಎಲ್ಲವೂ ನಾವು ಇನ್ನೊಂದಷ್ಟು ಮಾಹಿತಿಗಳನ್ನ ನಾವು ಹೇಳ್ಕೊಡ್ಬೋದು ನಿಮಗೆ. ಸೊ ಹಾಗಾಗಿ ಈ ಒಂದು ಅದ್ಭುತ ವಿಡಿಯೋ
ನಿಮಗೋಸ್ಕರ ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸಂಖ್ಯೆಯ ಬಗ್ಗೆ ಹೇಳ್ಕೊಡ್ತೀನಿ. ನಮಸ್ಕಾರ.